ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ಸರಣಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಡೀತಿರೋದೇ ಜಾಹೀರಾತು ನೀಡಿ ಅಂತ ಕೆಂಡಕಾರಿದ್ರು. ಮೊನ್ನೆ ನಡೆದಿದ್ದ ಜನಸ್ಪಂದನ ಕಾರ್ಯಕ್ರಮ ಪ್ರಸ್ತಾಪಿಸಿ ಕೂಡ ಕಿಡಿಕಾರಿದ್ರು. ಶಾಸಕರಿಗೆ ಸಂಪುಟ ದರ್ಜೆಯ ಸ್ಥಾನವನ್ನು ಕೊಟ್ಟಿದ್ದಕ್ಕೂ ಕೂಡ ಎಚ್ಡಿಕೆ ಅಸಮಾಧಾನಗೊಂಡಿದ್ದಾರೆ. ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳ ಜನತಾ ದರ್ಶನ, ನಮಗೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತೇಳಿ ಅರ್ಜಿ ಹಿಡ್ಕೊಂಡು ಇಲ್ಲಿ ಬಂದವರೇ. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ನಾವು ಜನತಾ ದರ್ಶನ ಮಾಡಿದ್ದೀವಿ. ನಾನು 2006-7 ಬಸ್ನಲ್ಲಿ ಜನ ಕರೆಸ್ತಾ ಇರಲಿಲ್ಲ ಜನತಾ ದರ್ಶನಕ್ಕೆ. ಬೆಳಗ್ಗೆ 5 ಗಂಟೆಗೆ ಬಂದಿರೋರು 9 ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ 1 ಗಂಟೆವರೆಗೆ ಜನ ನೋಡಿವೆ. ಸ್ಪಾಟಲ್ಲೇ ಅವ್ರ ಕಷ್ಟ ಸುಖ ಕೇಳೋದು ಅಷ್ಟೇ ಅಲ್ಲ, ಸರ್ಕಾರದಿಂದ ಆಗದೇ ಇರತಕ್ಕಂಥ ಒಂದು ನೆರವುಗಳಿಗೆ ಕೊಡೋಕ್ಕಾಗದೇ ಇರೋದಕ್ಕೆ ನಾವೊಂದು ಪರ್ಸನಲ್ ATM ಬೇರೆ ಇಟ್ಟು ಕೊಡ್ತಾ ಇದ್ದಾಗ ನಾವು ಅಲ್ಲಿಂದ ನಡ್ಕೊಂಬಂದಿದೆ. ಅದರಿಂದ ಇಲ್ಲಿ ಈ ಒಂದು ಬುರುಡೆ ಬಿಟ್ಕೊಂಡು ದಿನಕ್ಕೆ 100 ಸುಳ್ಳು ಹೇಳ್ಕೊಂಡು ಪಾಪ ರಾಜ್ಯಪಾಲರ ಕೈನಲ್ಲೂ ಇಂಥ ಒಂದು ಭಾಷಣ ಮಾಡಿಸಿ ಆ ಸ್ಥಾನಕ್ಕೂ ಅಗೌರವ ತಂದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಈ ಜಾಹೀರಾತುಗಳ ಮುಖಾಂತರ ಇದು ನಡೀತಾ ಇರೋದೇ ಜಾಹೀರಾತು ಮೇಲೆ. ಈ ಸರ್ಕಾರ ಪ್ರತಿನಿತ್ಯ ಹೇಳಿದ್ದನ್ನೇ ಹೇಳಿ 100 ಸುಳ್ಳು ಹೇಳಿ ಒಂದು ಸತ್ಯ ಹೇಳುವಂತಾರ, ನಿರೂಪಿಸುವಂತಾರಲ್ಲ. ಹಾಗೆ ನುಡಿದಂತೆ ನಡೆದಿದ್ದೇವೆ. ಎಲ್ಲಿದೆ ಯುವನಿಧಿ ಕಾರ್ಯಕ್ರಮದಲ್ಲಿ ಎಷ್ಟು ಜನ ದುಡ್ಡು ಹೋಗಿದೆ? ಬಹುಶಃ ಈ ಬಾರಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 90-95 ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳು ಕೊಟ್ಟಿದ್ದೀರಿ. 75-76 ಜನಕ್ಕೆ ಶಾಸಕರಿಗೆ ಕ್ಯಾಬಿನೆಟ್ ದರ್ಜೆಯ ಹುದ್ದೆ 75-70 ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯ ಒಂದು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ, ಉಪಮುಖ್ಯಮಂತ್ರಿಗಳ ಕಚೇರಿ ಒಳಗೆ ಅದೆಂಥದ್ದು ಉಪಮುಖ್ಯಮಂತ್ರಿ ನೋಡೋಕ್ಕೆ, ಆರೋಗ್ಯ ಪರಿಶೀಲನೆ ಮಾಡೋಕ್ಕೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕು ಡಾಕ್ಟ್ರು, ಸಲಹೆ ಕೊಡೋಕೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕು, ವಸೂಲಿ ಮಾಡೋದು ಹೆಂಗೆ ಅಂತ ಅಡ್ವೈಸ್ ಮಾಡೋಕೆ ಒಂದು ಕ್ಯಾಬಿನೆಟ್ ರ್ಯಾಂಕು.